ಕುತ್ಕೊಂಡಿರೋದಕ್ಕೆ ಇವಾಗ ಸ್ಪೇಸು ಎರಡೇ ಬೆಳ್ಳು. ಲಾರಿ ಹೆಂಗ್ ಹೋಗ್ತಾ ಇದೆ ಅಂದ್ರೆ ಬಿಡ್ತಾನೆ ಇಲ್ಲ ಜಾಗ ನಮ್ಗೆ. ಸೊ ಏನಂದ್ರೆ ಈ ವ್ಲಾಗ್ ಫುಲ್ಲು ಟೆಂಪಲ್ ರನ್ ಆಗಿರುತ್ತೆ. ಬೆಳಗ್ಗೆನೆ ಎದ್ದು ಇವಾಗ ಅವ್ರು 3 ಜನ ಇನ್ನೂ ರೆಡಿ ಆಗ್ತಾರೆ. ಸೊ ನಾವು ಕೃಷ್ಣ ಮಠ ಹೋಗಿ ಬರೋಣ ಅಂದ್ಬಿಟ್ಟು ನಾವು 4 ಜನ ಹೊರಟಿದ್ದೀವಿ ಇವಾಗ. ಕಮಾನ್ ಗೈಸ್, ಲೆಟ್ಸ್ ಗೋ. ಇಲ್ಲಿ ಬಂದರೆ ಇಷ್ಟು ಜನ ಇದ್ದಾರೆ. ಅವ್ರನ್ನ ಬಿಟ್ಟು ಹೆಂಗೆ ಬರೋದು ಗೊತ್ತಾಗ್ತಾ ಇಲ್ಲ. ಕಾಯಿದ್ರೆ ಒಂದು 2 ಅವರ್ ಆಗುತ್ತಲ್ವಾ? ಒಂದು 2 ಅವರ್ 3 ಅವರ್ ಆಗುತ್ತೆ ಅಷ್ಟೇ. ಅವ್ರು ಬಡ್ಕೊಂಡು ಸತ್ತೋಗ್ತಾರೆ. 3-4 ಅವರ್ ಅಂತೂ ಪಕ್ಕ ಆಗುತ್ತೆ ಎಂಟ್ರೆನ್ಸಿಂದ ಇಷ್ಟು ಇರೋದು ಅಲ್ಲಿವರೆಗೂ. ಸೊ ಇಲ್ಲೇ ಕೈ ಮುಕ್ಕೊಂಡು ಹೊರಡುವ ಪ್ಲ್ಯಾನ್. ಅಲ್ಲಿ ಹೋಗೋಕ್ಕೇನಿಲ್ಲ, ಧರ್ಮಸ್ಥಳ ಲೇಟಾಗಿ ಹೋಗುತ್ತೆ. ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗಬೇಕು. ಸೊ ಹೋದರೆ ಒಂದು ಮಿನಿಮಮ್ ಆದರೂ ಒಂದು 3 ಅವರ್ ಆದರೂ ಕಾಯಬೇಕಿತ್ತು ಅಲ್ವಾ? 3 ಅವರ್ ಆದರೂ ಕಾಯಬೇಕಿತ್ತು. ಸೊ ಹಂಗಾಗಿ ಆಚೆ ಕಡೆನೇ ದರ್ಶನ ಮಾಡಿಕೊಂಡು ಹೊರಟಿದ್ದೀವಿ. ಗೈಸ್, ಬೆಂಗಳೂರಲ್ಲಿ 8 ಕಿಲೋಮೀಟ್ರ್ ಹೋಗೋಕ್ಕೆ ಒಂದು 1 ಅವರ್ ಬೇಕು. ಇಲ್ಲಿ 20 ನಿಮಿಷ ಅಷ್ಟೇ. ಗೈಸ್ ನೋಡ್ರಿ ಅಲ್ಲಿ ಹೆಂಗೆ ಎತ್ಕೊಂಡು ಹೋಗ್ತಾರೆ. ಅದು ಕರ್ಗೋಗಲ್ವಾ? ಅದು ಇಷ್ಟು ಅಂತ ಇರುತ್ತಲ್ಲ, ಅದು ಫ್ಯಾಕ್ಟ್ರಿ ಇರುತ್ತಲ್ಲ, ಅದಕ್ಕೆ ತಗೊಂಡು ಹೋಗ್ತಾರೆ. ಚಾನ್ಸ್ ಇಲ್ಲ ಮತ್ತೆ ಕರೆಕ್ಟ್. ಫಸ್ಟ್ ಟೈಮ್ ಪಂಚೆ ಎಲ್ಲ ಹುಟ್ಟಿರೋದು. ಇವಾಗ ಬಾಯ್ಸ್ ಎಲ್ಲ ಪಂಚೆ ಹಾಕೊಂಡು ಇವಾಗ ಧರ್ಮಸ್ಥಳಕ್ಕೆ ಹೊರಟಿವಿ. 108 ಕಿಲೋಮೀಟರ್ ಇದೆ ಧರ್ಮಸ್ಥಳಕ್ಕೆ. ಇನ್ನು 9:15 ಬಿಟ್ಟಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಪೆಟ್ರೋಲ್ ಹಾಕ್ಸಕ್ಕೆ ನೋಡ್ರಿ ಎಷ್ಟು ಜನ ಅವರೇ ಅಂತ. ಮುಂಚೆ ಆಟೋ ಎಲ್ಲ ಹಿಂಗೆ ನಿಂತ್ಕೊಳೋದು, ಇವಾಗ ಕಾರ್ಗಳು ನಿಂತ್ಕೊಳಂಗೆ ಆಗ್ಬಿಟ್ಟೈತೆ ಇಲ್ಲಿ ಉಡುಪಿಲಿ. ಫುಲ್ ಟ್ಯಾಂಕ್ ಮಾಡಿಸ್ತಾ ಇದೀವಿ ಗಾಡಿ. ಪೆಟ್ರೋಲ್ ಹಾಕ್ಸೋದ್ರಲ್ಲೇ ಹೋಗ್ಬಿಡ್ತದೆ. ಪೆಟ್ರೋಲ್ ಹಾಕ್ಸೋದ್ರೆ ಇನ್ನೊಂದು ಟ್ರಿಪ್ ಮಾಡ್ಬೋದು. ಹೌದು, ಕಾರ್ ಪಂಚರ್ ಆಗೋಗಿತ್ತಲ್ಲ, 100 ಮೇಲೆ ಹೋದರೆ ಫುಲ್ ವಾಬ್ಲಿಂಗ್ ಆಗ್ತೈತೆ. ಹಂಗಾಗಿ ವೀಲ್ ಅರೇಂಜ್ಮೆಂಟ್ ಮಾಡ್ತವ್ರಿ ಇವಾಗ. ಇವ್ರ ಪಾಪ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ, ಇವ್ರು ಒಬ್ಬರೇ ಎತ್ಬಿಟ್ಟು ಇಕ್ಕಿದ್ರು ಗೈಸ್. ಅಲ್ಲಿ ಇವರು ಎತ್ತಕ್ಕೊಬ್ರು ಇಳ್ಸಕ್ಕೊಬ್ರು ಹಾಕ್ಬೇಕಾದ್ರೆ ಒಂದೊಂದಲ್ಲ. ಯಪ್ಪ, ನೋಡಿರ್ತೀರ ನೀವು ಯಾವ ಥರ ಮ್ಯಾಗ್ ಹಾಕ್ಸೋನೆ ಅಂದರೆ ಇವನು. ನೋಡ್ರಿ, ನನ್ನ 3 ಬೆಳ್ಳೋಗೋದು. ಅದು ಇನ್ನೂ ಪ್ರೆಸ್ ಆಗುತ್ತೆ, ಫುಲ್ ಡೌನ್ ಹೋಗುತ್ತೆ ವೆಯ್ಟ್ ಇದ್ದಾಗ. ಅವಾಗ 2 ಬೆಳ್ಳು ಅಂದ್ಕೊಳ್ರಿ. ಇವನು ನಿಂದು 1 ಬೆಳ್ಳು ಬಿಡು. ನಂದು ಹೇಳ್ತಾ ಇರೋದು, ನನ್ನ ಚಿಕ್ಕ ಐತೆ ಗೈಸ್ ಬೆಳ್ಳು. ಒಂದಡಿಯಾ ಇಷ್ಟೇ. ಪಂಚರ್ ಆಗಿತ್ತೇನೆ, ಫುಲ್ಲು ಟ್ಯಾಕ್ಸ್ ಮೇಲೆ ಟ್ಯಾಕ್ಸು. ಅದಕ್ಕೆ 2.5, ಇದಕ್ಕೊಂದು. ಹಿಂಗಾದ್ರೆ ಜೀವನ ಕಷ್ಟ ಐತಿ. ಇಲ್ಲಿಂದ ಅಲ್ಲಿ ಎಗ್ರಕ್ಕೆ ಆಗ್ತಾ ಇಲ್ವೇನಲ್ಲ ನಿನಗೆ? ಇಲ್ಲಿಂದ ಇಲ್ಲಿ ಎಗ್ರಕ್ಕೆ ಆಳ್ತಾನೆ ಗೈಸ್. ಇವಾಗ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. 1:15 ಬಂದಿದ್ದೀವಿ, 2:15 ಕ್ಲೋಸು. ನೋಡೋಣ ದರ್ಶನ ಆಗುತ್ತಾ ಇಲ್ವಾ ಏನಂತ. 3:15 ಮೇಲೆ ದರ್ಶನ ಅಂತವ್ರೆ. ನಾವು ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಕೂಡ ಹಾಕ್ತಾರೆ ರೂಮಲ್ಲಿ 1 ಅವರ್. ನೋಡ್ರಿ, ಇಲ್ಲಿ ಕೂಡ ಹಾಕ್ತಾರೆ ಇವಾಗ. ಅವ್ರು ಮುಂದೆ ಹೋಗ್ಬಿಟ್ರು, ನಾವು ಇವಾಗ ಹೋಗ್ತಾ ಇದ್ದೀವಿ. 3:15ವರೆಗೂ ಇಲ್ಲೇ ಇರಬೇಕು. ಇಲ್ಲೇ ಸ್ನ್ಯಾಕ್ಸ್ಗಳು ತಗೊಂಡು ತಿಂತಾ ಇದ್ದೀವಿ. 3:15ಗೆ ದರ್ಶನ, ಡೈರೆಕ್ಟ್ ಊಟ. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ ಇವಾಗ ಡೈರೆಕ್ಟು. ಪ್ರಸಾದ ಎಲ್ಲ ತಿನ್ಕೊಂಡು ಕಾರ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಒಳ್ಳೆ ದರ್ಶನ ಆಯಿತು ಮಾತ್ರ. ಇವಾಗ ಸೌತೊಡ್ಕು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನೀವು ನೋಡಿ ಏನಿದೆ ಇಲ್ಲೆಲ್ಲ ಸಕ್ಕತ್ತಾಗಿದೆ.
ದಿವಸ ಆದಮೇಲೆ ಮಳೆ ನೋಡ್ತಾ ಇರೋದು ನೋಡಿ. ಈಗ ಫುಲ್ ಮಳೆ, ಸಕ್ಕತ್ತಾಗಿದೆ ವೆದರ್. ಆ್ಯಕ್ಚುಲಿ ಹಿಂಗಿದ್ರೇ ಚೆನ್ನಾಗಿರೋದು. ನೋಡು ಅಷ್ಟೇ. ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ. ಸೌತ್ ಅಡ್ಕು ಇನ್ನೂ ಹೋಗ್ತಾನೆ ಇದೀವಿ ನಾವು. ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ ತಕ್ಕೊಂಡು ಅವ್ರು ಹೋಗ್ಬಿಟ್ಟು ರೀಚ್ ಆಗ್ಬಿಟ್ಟವ್ರು ಆಲ್ರೆಡಿ. ದೇವಸ್ಥಾನಕ್ಕೆ ಇವಾಗ ರೀಚ್ ಆದ್ವಿ. ಇಲ್ಲಿ ನೋಡ್ರೆ ಫುಲ್ಲು ಜೋರು ಮಳೆ, ಇನ್ನೂ ನಿಂತೇ ಇಲ್ಲ ಅವಾಗಿಂದ. ಮಳೆ ಬಂದರು ಕಾಸಪಟ್ಟು ಬಂದಿದ್ದೀವಿ ನೆನ್ಕೊಂಡು ಫುಲ್ಲು. ಇಲ್ಲಿಂದಲೇ ಕೆಮ್ಕೊಂಡ್ಬಿಟ್ಟಿದೆ. ಎಷ್ಟು ಜೋರು ಮಳೆ ಬಂದ್ರೂ ಅಲ್ಲಿ ದೀಪ ಹೊಡಿತೈತೆ ನೋಡ್ರಿ, ಮಸ್ತ್ ಒಂಥರ. ಇಲ್ಲಿ ಫೋಟೋ ಶೂಟಿಗೆ ಮಧ್ಯ ಕಾಡಲ್ಲಿ ನಿಲ್ಸಿದ್ದೀವಿ. ಈ ಕಾರ್ ಫೋಟೋ ಹಿಡಿತಾ ಇದೀವಿ ನಾವು ನಮ್ಗಿಂತ. ಸೌಂಡ್ ಏನು ಮಸ್ತ್ ಆ ಕಾರಿಂದ ವಿಡಿಯೋ ಮಾಡಿಸ್ತಾ ಇದ್ದೀವಿ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದೀವಿ. ಲಾಸ್ಟ್ ಇದು ಟೆಂಪಲ್ ರನ್ನು. ಇಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಬೆಂಗಳೂರು. ಕುಕ್ಕೆ ಸುಬ್ರಹ್ಮಣ್ಯ ಆರ್ಚ್ ಎಂಟ್ರಿ. ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಕುಕ್ಕೆ ಸುಬ್ರಹ್ಮಣ್ಯಗೆ. ಒಳಗಡೆ ನಾವು ದೀಪ ಹಚ್ತಾ ಇದ್ದೀವಿ ಎಲ್ಲ ಕಡೆ. ಅಷ್ಟು ಬೇಗ ಅಲ್ಲಿ ಹಚ್ಬಿಟ್ಟವರೆಲ್ಲ. ಅಲ್ಲ ಹಚ್ಚಿದೆ ಗೈಸ್. ಲೆಟ್ಸ್ ಗೋ. ಇಷ್ಟಲ್ಲ ಅರ್ಧ ನಾವೇ ಹಚ್ಚಿದ್ದೀವಿ. ತುಂಬ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ. ನೋಡ್ರಿ ಇವೆಲ್ಲ ನಾವೇ ಹಚ್ಚಿತ್ತವ. ಯಾರಿಗಾರ ಭಾಗ್ಯ ಸಿಗುತ್ತಾ? ಹಾಂ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಳ್ಳೆ ದರ್ಶನ ಆಯಿತು. ಇವಾಗ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಒಂದು ರೌಂಡ್ ಸುತ್ತಾ ಇದ್ದೀವಿ ನೋಡ್ರಿ. ಸುತ್ತಾ ಇದ್ದೀವಿ ಫುಲ್ಲು ಪ್ರಸಾದಗೋಸ್ಕರ. ಇಲ್ಲಿ ಮೇಲುಗಡೆ ಒಂದು ಲೈನ್ ಇದೆ ಇಷ್ಟೊಂದು, ಕೆಳಗಡೆ ಈ ಥರ ಒಂದು, ಇಲ್ಲೊಂದು, ತಿರುಗಿ ಸಾಕಾಗೋಯ್ತು. ಕೊನೆಗೂ ಹಾಕ್ಸ್ಕೊಂಬಂದ್ವಿ. ಎಲ್ಲ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಪೀಸ್ ಔಟ್ ಡೇಟ್ಸ್ ಅಷ್ಟೇ. ಇವಾಗ ಡೈರೆಕ್ಟ್ ಮನೆ ರೀಚ್ ಆಗೋದು ಒಂದು 3 o'clock ಆಗುತ್ತೆ. ಹೌದು. ರೀಚ್ ಆಗಿ ಟೈಮ್ ಎಷ್ಟು ಬ್ರೋ ಇವಾಗ? ಟೈಮ್ ಬಂದು 9:10 ಹೋಗೋ ಅಷ್ಟರಲ್ಲಿ ನಾವು ರೋಡ್ ಮಧ್ಯದಲ್ಲಿ ಜಾಲಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ 3 ಗಂಟೆ ಆಗುತ್ತೆ. ಪಟಾಕಿ ಹೊಡ್ಕೊಂಡು ಏನಂದ್ರೆ ನೆನ್ನೆ ಫುಲ್ಲು ಹೋಟ್ಲು ಊಟ, ಇವತ್ತು ಫುಲ್ಲು ದೇವಸ್ಥಾನದ ಊಟ ಗೈಸ್. ನೆನ್ನೆ ಫುಲ್ಲು ನಾನ್ ವೆಜ್ಜು, ಇವತ್ತು ಫುಲ್ಲು ವೆಜ್ಜು. ಹೌದು.
ಕುತ್ಕೊಂಡಿರೋದಕ್ಕೆ ಇವಾಗ ಸ್ಪೇಸು 2 ಬೆಳ್ಳು. ಅವಾಗಲೇ 4 ಬೆಳ್ಳು ಗೊತ್ತಿಲ್ಲ ಅಂದರೆ. ಎದೊಳ್ರಿ ಇವಾಗ ನೋಡ್ರಿ 4 ಬೆಳ್ಳು. ಹಿಂಗಾದ್ರೆ ಕಷ್ಟ ಜೀವನ. ಉಜ್ಜಿ ಅವನ ಅಜ್ಜಿ ಜೀವನನೇ ಉಜ್ಜಿ ಬಿಡ್ತದೆ. 9:00 ಬಿಟ್ಟಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಏನಣ್ಣ 2 ಮಾತು ನಿಂದು? ಏನಿಲ್ಲಪ್ಪ 2 ಮಾತು ನಿಂದೇ 2 ಮಾತು. ಫುಲ್ ಎಕ್ಸಾಸ್ಟ್ ಆಗೋಗಿದ್ದೀನಿ ಗೈಸ್ ನಾನಂತೂ. ಸಕ್ಕತ್ ಫುಲ್ಲು ಕಾಡು, ನೆಟ್ವರ್ಕ್ ಬೇರೆ ಇಲ್ಲ. ನಾಯಿ ಮಾತ್ರ ಇದೆ. ಬೇಜಾರಾಗ್ತದೆ ಗಾಯ್ಸ್. ಊರ್ ಗೊತ್ತು ಕಣ, ಗುಂಡ ಅಂತೆ ಊರ ಹೆಸರು. ನೋಡಿ ಹಿಂಗಿದೆ ರೋಡು. ಯಾರಂದ್ರೆ ಯಾರು ಇಲ್ಲ. ಅವ್ರು ಪಾಸ್ ಆಗ್ಬಿಟ್ಟವ್ರ ಮುಂದೆ. ಮತ್ತೆ ಮುಂದೆ ರೋಡ್ ಚೆನ್ನಾಗಿಲ್ಲ. ಇಲ್ಲಿ ಇದೆಲ್ಲ ಫುಲ್ ಫಾಲ್ಟು. ಘಾಟ್ ಸೆಕ್ಷನ್ ನೋಡಿ ಗಾಯ್ಸ್ ಏನಿದೆ ಅಂತ. ಇಷ್ಟನ ಮಾಡ್ಕೊಂಡು ಹೋಗ್ಬೇಕು ಇವರು. ಹೊಡ್ಯೋಕರು ಇದಾ ಸೈಕಾಗೈತೆ ಅನ್ಕೋ. ಫುಲ್ ಮೇಲೆ ಅಮ್ಮ ನನ್ನ ಮೇಲೆ ಉಜ್ತದೆ. ಲಾರಿ ಹೆಂಗ್ ಹೋಗ್ತಾ ಇದೆ ಅಂದ್ರೆ ಬಿಡ್ತಾನೆ ಇಲ್ಲ ಜಾಗ ನಮ್ಗೆ. ನೋಡ್ರಿ ಅವಾಗ್ಲೇ ನೋಡ್ಬೇಕಿತ್ತು, ಸೈಕಾಗಿತ್ತು. ಅವಾಗಲೇ ನೋಡ್ಬೇಕಿತ್ತು, ನೀನು ತೋರಿಸ್ಬೇಕಿತ್ತು. ವಿಡಿಯೋ ಆನ್ ಮಾಡೋದು ಸ್ವಲ್ಪ ಹೋಗ್ಬಿಟ್ರು. ಮಧ್ಯರಾತ್ರಿ 1:30ಗೆ ಎಂಪೈರಿಗೆ ಬಂದಿದ್ದೀವಿ. ಎಲ್ಲ ವೆಜ್ಜೇನೆ ತಿಂತಾ ಇದೀವಿ. ರೈಸ್ ಬ್ಯಾಟಿಂಗ್ ಎಲ್ಲ ಆಯ್ತು. ಮೊನ್ನೆಯಿಂದ ಎಲ್ಲ ಏನ್ ಅನ್ಸ್ತು ಟ್ರಿಪ್ ಎಲ್ಲ? ಹೆಂಗಿತ್ತು ದಿವಸ? ಅಲ್ಲಿ ಕೇಳು, ಫಸ್ಟ್ ಇಂದ ಹಿಂಗ್ ಓದ್ತಾ ಇದೀನಿ, ಹೇಳ ನೀನು. ಚೆನ್ನಾಗಿತ್ತು. ಕೊಡಪ್ಪ ಆಯ್ತು, ಅಲ್ಲೇ ಕೇಳ್ತಿತ್ತು. ಮೈಕ್ ಪಾಸ್ ಮಾಡಿದ್ದು ಆ ಕಡೆಯಿಂದ ಬನ್ನಿ ಬ್ರೋ. ಬರ್ಡೇ ಬಾಯ್ ಬ್ರೋ. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಹೇಳ್ರಿ ಇವಾಗ. ಮೊನ್ನೆಯಿಂದ ಹೆಂಗಿತ್ತು ಟ್ರಿಪ್ ಎಲ್ಲ? ಮೊನ್ನೆ ಫುಲ್ಲು ಸೆಕೆ ಹೊಡಿತಿತ್ತು. ಇವತ್ತು ನೋಡಿದ್ರೆ ಫುಲ್ಲು ಚಳಿ ಹೊಡಿತೈತೆ. ಮೊನ್ನೆ ನೈಟು ನಿದ್ದೆ ಮಾಡಿಲ್ಲ, ನೆನ್ನೆ ನೈಟು ನಿದ್ದೆ ಮಾಡಿಲ್ಲ, ಇವತ್ತು ನೈಟು ನಿದ್ದೆ ಮಾಡಲ್ಲ. ಆಮೇಲೆ ಕ್ರೊಕೊಡೈಲು ಸೂಪರ್ ಆಗಿತ್ತು. ಅದ್ ನಾವ್ ಬಿಡಿಸಿದಂತೂ ಅಲ್ಲ, ಕಂಟೆಂಟ್ಗೋಸ್ಕರ ತೆಕ್ಕೊಂಡಿದ್ದು. ಇದು ಬರ್ಡೇ ಪಾರ್ಟಿ ಬ್ರೋ. ಬರ್ಡೇ ಪಾರ್ಟಿ ಆಗ್ಬಿಟ್ಟು ಎಲ್ಲ ದಬ್ಬಾಕ ಮಲ್ಲಿಕೊಂಡಿದೀವಿ. ಒಂದು ಮೈಕ್ ನ ಪ್ರಸಾದ್ ಅವ್ರು ಕೊಡ್ತಾ ಇದೀವಿ. ಏನ್ ಮಾತಾಡ್ತಾರೆ ನೋಡೋಣ. ಪಾಸ್ ಇವಾಗ ಹೇಳು ಬ್ರೋ. ನಾನು ತಿನ್ನೋರ್ಗು ಏನನ್ಸ್ತಂತ? ಏನಿಲ್ಲ ಬಾಯ್ಸ್, ಏನದು ಒಂದಿನ ಬೀಚ್ ರನ್ನು. ನಾನ್ ತಿನ್ಬೋದಿತ್ತಪ್ಪ, ಫ್ರೀಡಮ್ ಇತ್ತು. ಒಂದಿನ ಬೀಚ್ ರನ್ನು, ಒಂದಿನ ಟೆಂಪಲ್ ರನ್ನು, ಇವತ್ತೆಲ್ರು ಮನೆಗೆ ರನ್ನು ಅಷ್ಟೇ. ಹೇಳು ಬ್ರೋ ನೀನು. ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಕಾರಲ್ಲೆಲ್ಲ ಮಲಗಿದೆ. ಊಟ ಮಾಡ್ಬೇಕಾರೆ ಎಲ್ಲ ಇವ್ರದ್ದು ತೊಂದ್ರೆ. ಇವನ್ ನಾನ್ ವೆಜ್ ತಿನ್ನಲ್ಲ, ಅವ್ನ್ ತಿನ್ನಲ್ಲ. ನಮ್ಗೆ ನೋಡಿ ಬೇಜಾರಾಗುತ್ತೆ. ಒಂದ್ ಫ್ಲೋ ಹೇಳ್ತಾ ಇದೆ ಗಾಯ್ಸ್. ಅವನು ಕಾರ್ ಎತ್ತಿದ ತಕ್ಷಣ ನೆಲಮಂಗಲದಲ್ಲಿ ಮಲಿಕೊಂಡ, ಹಾಸನಲ್ಲಿ ಎದ್ದ. ಹಾಸನಲ್ಲಿ ಎದ್ದಿ ಟೀ ಕುಡ್ದಿ ಮತ್ತೆ ಮಲಿಕೊಂಡ. ತಿರ್ಗಾ ನಮ್ ಕಾರ್ ಟೈರ್ ಪಂಚರ್ ಆದಾಗ ಎದ್ದ. ತಿರ್ಗಾ ಕಾರ್ ಟೈರ್ ಪಂಚರ್ ಹಾಕ್ಸ್ಕೊಂಡ್ ಬಂದ್ಮೇಲೆ ಎದ್ದ, ತಿರ್ಗಾ ಮಲಿಕೊಂಡ. ಜಾಸ್ತಿ ಮಲಗಿರೋ ಸ್ಟೋರಿನೇ ಜಾಸ್ತಿ ಅವ್ರದ್ದು.
ಅಷ್ಟೇ. ನಾವೆಲ್ಲ ಟ್ರಿಪ್ಪಲ್ಲಿ ಎಂಜಾಯ್ ಮಾಡ್ರೆ ಲೌಟೆ ಅವರು, ನಿತೇಶ್ ಲೌಟೆ ನಿದ್ದೆ ಮಾಡಕ್ಕೆ ಅಂತಾನೆ ಬಂದವ್ರೆ. ಪಾಪ ರಿಯಾಲಿಟಿ ಹೇಳ್ಬೇಕಂದ್ರೆ ಲೌಟೆ ಅವ್ರಿಗೆ ಟ್ರಿಪ್ ಬರೋದೇ ಗೊತ್ತೇ ಇರ್ಲಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಬ್ರೋ ಕೊಡ್ರಿ ಏನಿಸ್ತದೆ ಕೇಳಿ. ನನ್ಗೇನು ಗೊತ್ತೇ ಇಲ್ಲ. ಅಲ್ಲ 2 ಗಂಟೆಲಿ ಸಿಕ್ಕಿ ನಿಮ್ಮ ಅಭಿಪ್ರಾಯ ಏನು? ಹೇಳ್ರಿ ಬ್ರೋ, 2 ಗಂಟೆಲಿ ಸಿಕ್ಕಿದೀವಿ. ನಮ್ದೇನು ಇವ್ರ ರಿವ್ಯೂ ಕೇಳಕ್ಕೆ ಅಂತಾನೆ ಬಂದವೆ. ಹೆಂಗಿತ್ತು ಟ್ರಿಪ್ ಅವ್ರಿಬ್ರು ಹೇಳೋಣ. ಫಸ್ಟ್ ಕಂಟಿನ್ಯೂ ಮಾಡಿ. ಫಸ್ಟ್ ವೆಜ್ ನಾನ್ ವೆಜ್. ಇವನು ಕಂಪ್ಲೀಟ್ಲಿ ವೆಜ್ಜು ತೋರಿಸಿಬ್ರು ಅಲ್ಲಿ. ಈ ಕಡೆ ಇರೋನು ಕಂಪ್ಲೀಟ್ಲಿ ನಾನ್ ವೆಜ್ಜು. ವೆಜ್ಜು, ಅವರು ವೆಜ್ಜು ಗೈಸ್. ಕಂಪ್ಲೀಟ್ಲಿ ನಾನ್ ವೆಜ್ಜು. ಇವನು ಲಿಮಿಟೆಡು, ಅವನು ಅನ್ಲಿಮಿಟೆಡು, ಏನು ಬಿಡಲ್ಲ. ಗೈಸ್ ಏನಂದ್ರೆ ನಾವು ಫುಲ್ಲು ಟ್ರಿಪ್ಪು ಲ್ಯಾಂಬೋರ್ಗಿನಿಲಿ ಹೊಡೆದಿರೋದು. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ರಿ. ಫುಲ್ ಎಲ್ಲ ನಿಧಾನಕ್ಕೆಲ್ಲ ಇಳಿಸ್ಕೊಂಡು ಲ್ಯಾಂಬೋರ್ಗಿನಿ ಥರನೇ ಫೀಲ್ ಕೊಟ್ಟ ಇವನಂತೂ. ಏನಿಸ್ತಾ ಇದೆ ನಿನಗೆ ಲ್ಯಾಂಬೋರ್ಗಿನಿ ಓಡಿಸೋಕ್ಕೆ? ಏನು ಅನ್ನಿಸ್ತಾ ಇಲ್ಲ, ದಯವಿಟ್ಟು ಬಿಟ್ಬಿಡಿ, ಏನು ಅನ್ನಿಸ್ತಾ ಇಲ್ಲ. ಥ್ಯಾಂಕ್ ಯು. ಬಂಪರ್ ಕಿತ್ತೋಗೈತೆ, ಕಾರು ಟೈರ್ ಬಸ್ಟ್ ಆಗೈತೆ, ಮ್ಯಾಗೇನು ಮ್ಯಾಗ್ ಇಷ್ಟ ಆಗಿಲ್ಲ ಸಕಣ, ಅದು ನನಗೆ ಗೊತ್ತಿಲ್ಲ. ಲೈಟ್ ಹೊಡೆದೋಗೈತೆ, ಇನ್ನು ಏನೇನೋ ಆಗೈತೆ. ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಎಂಟ್ಗೆ ನಾಲ್ಕಳಕ್ ಬಿಡ್ಲೇ ಇಲ್ವಲ್ಲ ನೀವುಗಳು. ಮಲ್ಕೊಳಕ್ಕೆ ರೆಡಿ ಇಲ್ವಲ್ಲ ಯಾರು ಕೆಳಗಡೆ ಹೋಗಿ. ಆ ಸೈಲೆನ್ಸರ್ ಬಿಚ್ಬಿಟ್ಟು ಬೇರೆದೈತೆ ಒಳಗೆ, ಅದ ಹಾಕೊಳ್ಳೋಣ ಅಂದ್ರೆ ಯಾರು ಬಗ್ಲೇ ಇಲ್ಲ. ಅದಾಕ್ಬಿಡಿದ್ರೆ ಅಷ್ಟೇ. ಅದಾಕ್ಬಿಟ್ಟಿದ್ರೆ ಅಷ್ಟೇ, ಚೆತ್ತಾಕ್ಬಿಡಿ. ಇಷ್ಟೊತ್ತಿಗೆ ಬೆಂಗಳೂರು ಅದು ಹಾಕಿದ್ರೆ. ಸಿಗೋಣ. ಹುಷಾರಿ. ಬಾಯ್ ಬಾಯ್ ಬಾಯ್. ಬೈ ಬೈ ಬೈ. ಗೈಸ್ ಡ್ರಾಪ್ ಮಾಡಿದ್ರು. 3:30ಗೆ ರೀಚ್ ಆಗಿದ್ದೀನಿ. ನಿದ್ದೆನೇ ಇಲ್ಲ ಅಂದ್ಕೊಡ್ರಿ 3 ದಿವಸದಿಂದ. ಯಪ್ಪ, ಬರೀ 2 ಅವರ್ 3 ಅವರ್ ಅಷ್ಟೇ ನಿದ್ದೆ. ಹೋಗಿದ ತಕ್ಷಣ ಮಲ್ಕೊಂಬಿಡೋದೆ ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.